ಹಾಯ್ ಹಾಯ್ ಇನ್ನೇಗ ಜಸ್ಟ್ ಒಬ್ಬ ಹುಡುಗ ವೇಟ್ ಗೇನ್ ಮಾಡೋ ಟಿಪ್ಸ್ ಕೊಡುತ್ತಂದ ನನಗೆ. ಸಿಂಪಲ್ ಥಿಂಗ್ಸ್ ಹೇಳ್ತೀನಿ, ನೀವು ವೇಟ್ ಗೇನ್ ಮಾಡಕ್ಕೆ ಏನು ಮಾಡ್ಬೇಕಂತೇಳಿ. ಎಲ್ಲಾರು ಹೇಳ್ತಾರೆ ಏನು, ಕ್ಯಾಲರಿ ಎಷ್ಟು ಬರ್ನ್ ಮಾಡ್ತೀರಿ ಅದಕ್ಕಿಂತ ಹೆಚ್ಚು ತಿನ್ರಿ ಅಂತೇಳಿ. ಅದು ಹೇಳದಕ್ಕೆ ಈಜಿ ಇಲ್ಲ. ಈಜಿ ಅದಕ್ಕಿಲ್ಲ ಅಂದ್ರೆ ನಿಮ್ಗೆ ಏನು ಗೊತ್ತಿರಲಿಲ್ಲ ಕ್ಯಾಲರಿ ಏನು ಇವೆಲ್ಲ ಗುಂಜ್ ಕೆಲಸ ಮಾಡಕ್ ಹೋಗ್ಬಿಡ್ರಿ. ಸಿಂಪಲ್ ಒಂದು ಫ್ಯಾಕ್ಟ್ ಹೇಳ್ತೀನಿ, ಫಾಲೋ ಮಾಡ್ರಿ. ಒಂದು ನಿಮ್ ಬ್ರೇಕ್ಫಾಸ್ಟ್ ಇರ್ತಲ್ಲ, ನಾಷ್ಟ ಆದ್ಮೇಲೆ ಒಂದು ಶೇಕ್ ಮಾಡ್ಕೋರಿ. ಏನು 2 ಬಾಳಿಕೆ ಮತ್ತು ನಾವು 4 ಬದಾಮ 4 ಕಾಜು. ನೀವು ಭಾಳ ತೆಳಗಿದ್ರೆ ಒಂದು ಬಿಸಿ ಪ್ಯಾಕೆಟ್ ಆ್ಯಡ್ ಮಾಡೋದು. ಟೇಸ್ಟ್ ಚಲೋ ಬರ್ತೈತಿ, ಕುಡಿಯಕ್ಕೆ ಚಲೋ ಅನಿಸ್ತು. ಬ್ರೇಕ್ಫಾಸ್ಟ್ ಆದ್ಮೇಲೆ, ಬ್ರೇಕ್ಫಾಸ್ಟ್ಗಿಂತ ಮೊದಲು ಕುಡಿದ್ರಿ ಅಂದ್ರೆ ಏನಂತಾರೆ ಹಸು ಆಗಂಗಿಲ್ಲ, ಹಸು ಹೋಗ್ಬಿಡ್ತೈತಿ. ಸೊ ಬ್ರೇಕ್ಫಾಸ್ಟ್ ಆದ್ಮೇಲೆ ಕೊಡ್ರಿ. ಅದೊಂದು. ಇನ್ನೊಂದು ಏನಪ್ಪಾ ಅಂದ್ರೆ ಎವ್ರಿ ಊಟನಾಗ ಫ್ಯಾಟ್ ಜಾಸ್ತಿ ಆ್ಯಡ್ ಮಾಡ್ರಿ. ಫ್ಯಾಟ್ ಜಾಸ್ತಿ ಅಂದ್ರೆ ಹೆಂಗಂದ್ರೆ, ಈಗ ಊಟ ಮಾಡತ್ತೀರಿ ಅಂದ್ರೆ ಚಪಾತಿ ತಿಲ್ಲತ್ತಿಲ್ಲ, ರೊಟ್ಟಿ ತಿಲ್ಲತ್ತಿಲ್ಲ, ರೈಸ್ ಸ್ವಲ್ಪ ತುಪ್ಪ, ಒಂದು 2 ಚಮಚ. ಮತ್ತು 3ನೇದು ಕೊಬ್ಬರಿ ಬೆಲ್ಲ. ನಮ್ಮ ಮುತ್ತೆ ಹೇಳ್ತಿದ್ದ ನನಗೆ ತಾಕತ್ ಬರ್ತೈತೆ ಕೊಬ್ಬರಿ ಬೆಲ್ಲ ಅಂತೇಳಿ. ಅವೆಲ್ಲ ಸೂಪರ್ ಫುಡ್ಸ್ ಒಳಗೆ ಬರ್ತಾವ ಕೊಬ್ಬರಿ ಬೆಲ್ಲ. ತೆಳಗಿದ್ದವ್ರಿಗೆ ಹೇಳತ್ತೇನ, ದಪ್ಪ ಇದ್ದವ್ರಿಗೆಲ್ಲ, ಓನ್ಲಿ ವೇಟ್ ಗೇನ್ ಮಾಡೋರಿಗೆ ಸಂಜಿಗೆ ತಿಂತ ಬರ್ರಿ. ಊಟಕ್ಕಿಂತ ಮೊದಲು ಊಟದ ಆಸ್ಪಾಸ್ ತಿನ್ನಬೇಡ್ರಿ, ದೂರ ಸ್ವಲ್ಪ ಸ್ನ್ಯಾಕ್ಸ್ ಟೈಪ್. ಮತ್ತು ನೈಟ್ ಮಕ್ಕಳಿಗಿಂತ ಮೊದಲು ಸ್ವಲ್ಪ ಕಾರ್ಬ್ ಜಾಸ್ತಿ ಆ್ಯಡ್ ಮಾಡ್ರಿ. ಮತ್ತು ಇನ್ನೊಂದೇನು, ಎಲ್ಲ ಫುಡ್ ಒಳಗೆ ಕಂಪಲ್ಸರಿ ಪ್ರೋಟೀನ್ಸ್ ಅಂದ್ರೆ ನೀವು ವೆಜ್ ಇದೀರಿ ಅಂದ್ರೆ ಕಾಳು ಆ್ಯಡ್ ಮಾಡ್ರಿ. ಇಲ್ಲ ನೀವು ನಾನ್ ವೆಜ್ ಇದೀರಿ, ಚಿಕನ್ ಆ್ಯಡ್ ಮಾಡ್ರಿ, ಎಗ್ ಆ್ಯಡ್ ಮಾಡ್ರಿ ನಡೀತೈತಿ. ಇಲ್ಲ ನೀವು ವೆಜ್ ಇದ್ರಿ ಬರೀ ಕಾಳು. ಇಷ್ಟು ಫಾಲೋ ಮಾಡ್ರಿ. ಮತ್ತು ಮೇನ್ ಎಲ್ಲಕ್ಕಿಂತ ಮೇನ್ ನಿದ್ದೆ. ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡ್ರಿ. ಈಗಿನ ನಿದ್ದೆ ಅಂತ ನೀವು ಹೋಗ್ಕೋತ ಹೋಗ್ಯಾವ ನನಗೆ ಗುರ್ತೈತಿ, ಆದ್ರೂ ಟ್ರೈ ಮಾಡ್ರಿ. ಓಕೆ, ಬಾಯ್.